ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಅಲ್ರಿ, ಇನ್ನೂ ಸಹಿ ಮಾಡಿದಂಥ ಇಂಕು ಆರಿಲ್ಲ ಪೇಜಿನೊಳಗಡೆ ಇದ್ದದ್ದು. ಆಗಲೇ ಮತ್ತೆ ಸ್ಟ್ರೇಟ್ ಆಫ್ ಹಾರ್ಮೋಸ್ ಬಂದ್ ಮಾಡಿದ್ದೀವಿ ಅಂತ ಇರಾನು ಹೇಳಿಕೆಯನ್ನು ಕೊಟ್ಟಿದೆ. ಅದನ್ನು ಅಲ್ ಜಜೀರಾ ಚಾನಲ್ಲು ಡಾಣಾಡಂಗೂರ ಬಾರಿಸ್ತಾ ಇದೆ. ಈ ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಗೆ ಗಾಂಭೀರ್ಯ ಅನ್ನೋದೇ ಹೊರಟು ಹೋಗಿದೆ ಅಂತ ನನಗನ್ಸುತ್ತೆ. ಇದು ಹೆಂಗಿದೆ ಅಂದರೆ, ಈ ನಮ್ಮ ಶೆಟ್ರ್ ಅಂಗಡಿ ಮುಂದೆ ಬೋರ್ಡ್ ಹಾಕಿರ್ತಾರೆ, ಸೋಮವಾರದಿಂದ ಶುಕ್ರವಾರವರೆಗೂ ಬೆಳಗ್ಗೆ 9ರಿಂದ ರಾತ್ರಿ 9ರವರೆಗೂ, ಶನಿವಾರ ಮಧ್ಯಾಹ್ನ ರಜಾ, ಭಾನುವಾರ ದಿವಸ ಸಂಪೂರ್ಣ ರಜಾ ಅಂತ. ಹಾಗೆ ಸ್ಟೇಟ್ ಆಫ್ ಹಾರ್ಮೋಸ್ ಯಾವತ್ತು ತೆಗಿಯತ್ತೆ, ಯಾವತ್ತು ಬಾಗಿಲು ಹಾಕತ್ತೆ ಅಂತ ವರ್ಕಿಂಗ್ ಅವರ್ಸ್ ಹಾಕಬೇಕಾದಂಥ ಪರಿಸ್ಥಿತಿ ಬಂದೊದಗಿದೆ. ಯಾವ ರೀತಿ ಇದು ಪರೋಕ್ಷವಾಗಿ ನಮ್ಮ ದೇಶದ ಮೇಲೆ ಆರ್ಥಿಕವಾಗಿ ದುಷ್ಪರಿಣಾಮ ಬೀರುತ್ತೆ ಅಂತ ಆಲೋಚನೆ ಮಾಡಿದರೆ ನಿಜಕ್ಕೂ ಭಯ ಆಗತ್ತೆ. ಸಂಬಂಧವೇ ಇರಲಾರದ ಯುದ್ಧ ನಮಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ಆದರೂ ಕೂಡ ಅದರಿಂದ ನರಕ ಯಾತನೆಯನ್ನು, ಆರ್ಥಿಕ ದುಸ್ಥಿತಿಯನ್ನು ಅನುಭವಿಸ್ತಾ ಇರೋರು ನಾವು. ಎಂಥ ಸ್ಥಿತಿ ಬರುತ್ತೆ? ಹೇಗೆ ಒಂದು ದೇಶದ ಮುಖ್ಯಸ್ಥ ಗಂಭೀರವಾಗಿಲ್ಲದೆ ಹೋದರೆ, ಒಂದು ದೇಶ ಅರಾಜಕತೆಯನ್ನೇ ತನ್ನ ಆಡಳಿತದ ವ್ಯವಸ್ಥೆ ಅಂತ ಅಂದ್ಕೊಂಡಾಗ, ಒಂದು ಕಡೆ ಇರಾನು, ಒಂದು ಕಡೆ ಅಮೇರಿಕ, ಆ ಎರಡು ದೇಶಗಳ ಒಪ್ಪಂದಗಳ ಬೆಲೆ ಏನು ಅಂತ ಈಗ ಅರ್ಥ ಆಗ್ತಾ ಇದೆ. ಅದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಇವತ್ತು ನರೇಂದ್ರ ಮೋದಿ ಅವರು ಮೊನ್ನೆ ಪಶ್ಚಿಮ ಬಂಗೋ ದಿವಸ್ ಅನ್ನುವಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅದ್ರ ಬಗ್ಗೆ ಮಾತಾಡ್ತೀನಿ. ಅದಲ್ಲದೆ ಈಗ ನಡೀತಾ ಇರುವಂಥ ಪಶ್ಚಿಮ ಬಂಗಾಳದ ವಿದ್ಯಮಾನಗಳನ್ನು ಹೇಳ್ತೀನಿ. ಮೊದಲೇ ಸಂಚಿಕೆ ಸೋಮವಾರದ್ದು ಹೆಚ್ಚು ವಿಷಯಗಳನ್ನು ಹರಡಿಕೊಂಡು ಕೂತಿದ್ದರಿಂದ ಸ್ವಲ್ಪ ಸಮಯ ಆಚೆ ಈಚೆ ಆದರೆ ದಯವಿಟ್ಟು ಕ್ಷಮಿಸಬೇಕು. ಪಶ್ಚಿಮ ಬಂಗೋ ದಿವಸ್ ಭಾಳಷ್ಟು ಜನರಿಗೆ ಇದ್ರ ಬಗ್ಗೆ ಮಾಹಿತಿಯೇ ಇರೋದಿಲ್ಲ. ನಾನು ಒಂದು 2 ನಿಮಿಷದಲ್ಲಿ ಇದ್ರ ಬಗ್ಗೆ ಹೇಳಿಬಿಡ್ತೀನಿ. ನೋಡಿ, ನೀವು ಕಲ್ಕತ್ತಾಗೆ ಹೋಗಿ ಅಥವಾ ಪಶ್ಚಿಮ ಬಂಗಾಳದ ಎಲ್ಲೇ ಹೋಗಿ, ನಿಮಗೆ ಎಲ್ಲಿಯೂ ಕೂಡ, ನೀವು ಇಡೀ ಪಶ್ಚಿಮ ಬಂಗಾಳದಲ್ಲಿ ಎಲ್ಲಿಯೂ ಕೂಡ ನಿಮಗೆ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರ ಒಂದೇ ಒಂದು ಪುತ್ಥಳಿ ಎಲ್ಲಿಯೂ ಕಾಣೋದೇ ಇಲ್ಲ. ಅದು ಹೋಗಲಿ, ಯಾವ ರಾಮಕೃಷ್ಣ ಪರಮಹಂಸರ ಬಗ್ಗೆ ಜಗತ್ತೇ ಕೊಂಡಾಡತ್ತೋ, ಯಾವ ವಿವೇಕಾನಂದರ ಬಗ್ಗೆ ಜಗತ್ತೇ ಕೊಂಡಾಡತ್ತೋ ಅಂಥ ರಾಮಕೃಷ್ಣ ಪರಮಹಂಸರು ಎಲ್ಲಿಯೂ ಕೂಡ ವಿರಾಜಮಾನರಾಗಿ ವಿಜೃಂಭಣೆಯಿಂದ ಎಲ್ಲಿಯೂ ಕಾಣಿಸೋದಿಲ್ಲ. ವಿವೇಕಾನಂದರು ಕಾಣಿಸೋದೇ ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ ಒಂದು 20 ವರ್ಷ ಕಾಂಗ್ರೆಸ್ಸು, ಒಂದು 34 ವರ್ಷ ಕಮ್ಯುನಿಸ್ಟರು, ಒಂದು 15 ವರ್ಷ ಈ ಬೇಗಮ್. ಈ 3ರಿಂದಾಗಿ ಇಡೀ ಇತಿಹಾಸದ ಪ್ರಮುಖ ಐತಿಹಾಸಿಕ, ಚಾರಿತ್ರಿಕ, ಸುವರ್ಣಮಯ ಘಟ್ಟಗಳೆಲ್ಲ ನಶಿಸಿ ಹೋಗಿದ್ದಾವೆ. ಆದ್ದರಿಂದ ಈ ವಿಷಯವನ್ನು ನಿಮಗೆ ಹೇಳಬೇಕು. 1947 ಜೂನ್ 20ನೇ ತಾರೀಕು ಒಂದು ಬಹಳ ಮಹತ್ತರವಾದಂಥ ತೀರ್ಮಾನ ಆಗುತ್ತೆ ಅವಿಭಾಜಿತ ಭಾರತದ ವಿಚಾರದಲ್ಲಿ. ಆವಾಗ ಬಂಗಾಳ ಏಕೀಕೃತಗೊಂಡಂಥ ಬಂಗಾಳ ಇರ್ತದೆ. ಈಗ ನನಗೆ ಪಶ್ಚಿಮ ಬಂಗಾಳ, ಆಮೇಲೆ ಪೂರ್ವ ಬಾಂಗ್ಲಾ ಎನ್ನುವಂಥ ಬಾಂಗ್ಲಾದೇಶ ಹಂಗಿರಂಗಿಲ್ಲ. ಬಾಂಗ್ಲಾದೇಶ ಏನಿದೆಯಲ್ಲ, ಈಗಿರುವಂಥ ಬಾಂಗ್ಲಾದೇಶ ಇದೆಯಲ್ಲ, ಈಗ ನಾವು ಪೂರ್ವಾತ್ಯ ಭಾರತದಲ್ಲಿ ಇರುವಂಥ ಬಾಂಗ್ಲಾದೇಶ, ಈ ಬಾಂಗ್ಲಾದೇಶವನ್ನು ಪಾಕಿಸ್ತಾನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅನ್ನುವಂಥ ಹಠಮಾರಿತನವನ್ನು ಮಾಡ್ತಾ ಇರುತ್ತೆ. ಆವಾಗ ಒಂದು ರೆಸೊಲ್ಯೂಷನನ್ನು ಪಾಸ್ ಮಾಡಲಾಗತ್ತೆ. ಆ ರೆಸೊಲ್ಯೂಷನಲ್ಲಿ ಈಗಿರುವಂಥ ಹಿಂದೂಗಳಿಂದ ಆವೃತಗೊಂಡಂಥ ಪಶ್ಚಿಮ ಬಂಗಾಳ ಎನ್ನುವುದೇನಿದೆ, ಆ ಪಶ್ಚಿಮ ಬಂಗಾಳ ಭಾರತದ ಭಾಗವಾಗಬೇಕು, ಭಾರತದ ಅಭಿನ್ನ ಅಂಗ ಇದು ಅಂತ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಲಾಗುತ್ತೆ. ಆ ರೆಸೊಲ್ಯೂಷನ್ ಕಮಿಟಿಯ ಅಧ್ಯಕ್ಷರು ಯಾರು ಅಂತಂದರೆ ಈ ಶ್ಯಾಮಾ ಪ್ರಸಾದ್ ಮುಖರ್ಜಿ. ಯಾವ ಶ್ಯಾಮಾ ಪ್ರಸಾದ್ ಮುಖರ್ಜಿ? ಕಾಶ್ಮೀರ ಭಾರತದ ಅಭಿನ್ನ ಅಂಗ, ಏಕ್ ನಿಶಾನ್ ಏಕ್ ವಿಧಾನ್ ಅಂತ ಹೋರಾಟ ಮಾಡಿ 1953ರಲ್ಲಿ ಕಾಶ್ಮೀರದ ಒಳಗಡೆ ನುಗ್ಗಲಿಕ್ಕೆ ಪ್ರಯತ್ನ ಮಾಡಿದರು. ಅವರನ್ನು ರಹಸ್ಯಾತ್ಮಕ ರೀತಿಯಲ್ಲಿ, ಅಂದರೆ ನಮ್ಗೆ ಗೊತ್ತಾಗಲಾರದ ನಿಗೂಢ ರೀತಿಯಲ್ಲಿ ಅವರ ಹತ್ಯೆಯನ್ನು ಮಾಡಲಾಯ್ತಲ್ಲ, ಅಂತ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಪಶ್ಚಿಮ ಬಂಗಾಳದ ಸ್ಥಾಪನೆಗೆ ಕಾರಣೀಭೂತರಾದ ವ್ಯಕ್ತಿ. ಇದರ ಕುರಿತಾಗಿ ಇಷ್ಟು ವರ್ಷಗಳ ಕಾಲ ಯಾವುದೇ ಸಂಭ್ರಮ ನಡೀಲಿಲ್ಲ, ಎಲ್ಲಿಯೂ ಕಾರ್ಯಕ್ರಮಗಳಾಗಲಿಲ್ಲ. ಆದರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಆಚರಿಸಲಾಗ್ತಾ ಇತ್ತು. ಜೊತೆಗೆ ಎಲ್ಲಿಯೂ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಹೆಸರು ಬರಲಾರ್ದಾಗ ನೋಡ್ಕೊಳ್ಳಾಗ್ತಾ ಇತ್ತು. ಮತ್ತು ಈಗೇನು ಬಾಂಗ್ಲಾದೇಶ ಆಗಿದೆಯಲ್ಲ, ಈ ಬಾಂಗ್ಲಾದೇಶ ಆಗಲಿಕ್ಕೆ ಭಾರತದ ಸೈನಿಕರ ಕೊಡುಗೆ ಇದೆ ಅನ್ನುವುದನ್ನೇ ಯಾರೂ ಹೇಳಲಿಕ್ಕೆ ತಯಾರಿರಲಾರ್ದಂಥ ಕಾಲಘಟ್ಟ. ಅಂಥ ಒಂದು ಮಹತ್ತರವಾದಂಥ ಸನ್ನಿವೇಶ ಏನಿದೆ, ಅದನ್ನು ನಿನ್ನೆ ನರೇಂದ್ರ ಮೋದಿಯವರು ಮತ್ತೆ ಪ್ರಸ್ತಾಪ ಮಾಡ್ತಾರೆ. ಕಲ್ಕತ್ತಾದಲ್ಲಿ ಹೇಳ್ತಾರೆ, ಅವತ್ತು ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಮನಸ್ಸು ಮಾಡದೆ ಹೋಗಿದ್ದರೆ ಇವತ್ತು ಈ ಪಶ್ಚಿಮ ಬಂಗಾಳ ಅನ್ನೋದು ಇರ್ತಿರಲಿಲ್ಲ, ಹಿಂದೂಗಳಿಗೆ ಜಾಗ ಅನ್ನೋದಿರ್ತಿರಲಿಲ್ಲ.
ಅಲ್ಲಿರುವಂಥವ್ರು ಕೇವಲ ಬಂಗಾಲಿಗಳು ಮಾತ್ರ ಅಲ್ಲ, ಪಶ್ಚಿಮ ಬಂಗಾಳದಲ್ಲಿರೋ ಜನ ಬಂಗಾಲಿಗಳು ಅಂತ ನಾವು ಕರಿತೀವಿ. ಅಂದರೆ ಅಲ್ಲಿ ವಾಸವಾಗಿರುವಂಥ ಗುಜರಾತಿಗಳು, ಅಲ್ಲಿ ವಾಸವಾಗಿರುವಂಥ ಪಂಜಾಬಿಗಳು, ಅಲ್ಲಿ ವಾಸವಾಗಿರುವಂಥ ಬಿಹಾರಿಗಳು, ಅಲ್ಲಿ ಬಂದಿರುವಂಥ ಉತ್ತರ ಪ್ರದೇಶದ ಜನ, ಇವರು ಜಾರ್ಖಂಡಿನ ಜನ ಎಲ್ಲರೂ ಸೇರಿ ಆಗಿರುವಂಥ ಬಂಗಾಲ ಅದು. ಅದರ ಸೆಲೆಬ್ರೇಷನ್ನು ಮತ್ತು ಆ ಇತಿಹಾಸದ ಪುನರ್ ವಿಜೃಂಭಣೆ ಮೊನ್ನೆ ನಡೆಯಿತು. ಅದಾದಮೇಲೆ ಇನ್ನೇನು ಯೋಗ ದಿನಾಚರಣೆ ನಡೀತು, ಅದೆಲ್ಲ ತಮಗೆ ಗೊತ್ತಿರುವಂಥ ವಿಚಾರ. ಈಗ ನಾನು ಪ್ರಸ್ತಾಪ ಮಾಡ್ತಾ ಇರೋ ವಿಚಾರ, ಯಾವ ವಿಷಯಕ್ಕಾಗಿ ಮಮತಾ ಬೇಗಂ ಅವರು ಬರ್ಬಾದಾಗಿ ಹೋದರು ಆ ವಿಷಯ ಮತ್ತೆ ಈಗ ಇತಿಹಾಸದ ಪುಟಗಳಿಂದ ಹೊಸದಾಗಿ ಆವಿರ್ಭವಿಸ್ತಾ ಇದೆ. ಯಾವುದನ್ನು ಮುಚ್ಚಿ ಹಾಕಬೇಕು ತನ್ನ ಅಧಿಕಾರವನ್ನು ಬಳಸಿಕೊಂಡು ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಿದರು ಮಮತಾ ಬೇಗಂ, ಆ ಪುಟಗಳು ಮತ್ತೆ ಓಪನ್ ಆಗ್ತಾ ಇದ್ದಾವೆ. ಅದೇ RG ಕರ್ ಮೆಡಿಕಲ್ ಕಾಲೇಜ್. ದಿನಾಂಕ 9 ಆಗಸ್ಟ್ 2024. ಯಾರೂ ಇದನ್ನು ದೇಶದಲ್ಲಿ ಮರೆಯಲಿಕ್ಕೆ ಸಾಧ್ಯ ಇರಲಾರದಂಥ ದಿನ ಅದು. ಅವತ್ತು ಫುಟ್ಬಾಲ್ ಮ್ಯಾಚು. ರಾತ್ರಿ 9 ಗಂಟೆಗೆ ಈ ಹುಡುಗಿ ಅಭಯ ಅಂತ ಹೆಸರಿಟ್ಕೊಂಡು ಮೆಡಿಕಲ್ ಸ್ಟೂಡೆಂಟು, ಸ್ನಾತಕೋತ್ತರ ಪದವಿ ಮಾಡ್ತಾಯಿದ್ದಾರೆ. 36 ಗಂಟೆಗಳ ಕಾಲ ಆಕೆ ಕೆಲಸ ಮಾಡಿದ್ದಾಳೆ, ಡ್ಯೂಟಿ ಮಾಡಿದ್ದಾಳೆ. ಈಗ ಏನಾಗುತ್ತೆ ಅಂದರೆ PG ಸ್ಟೂಡೆಂಟ್ಸ್ಗೆ ಅವ್ರಿಗೆ ಅಸೈನ್ಮೆಂಟ್ ಹಾಕ್ತಾರೆ. ಅಸೈನ್ಮೆಂಟ್ ಹೇಗಿರುತ್ತೆ, ನಿಮ್ಮ ಹಂಗೆ ಕಾಲೇಜ್ನಲ್ಲಿ ಬೆಳಗ್ಗೆ 10ಕ್ಕೆ ಹೋದ್ವಿ, ಸಂಜೆ 5 ಗಂಟೆಗೆ ಬಂದ್ವಿ, ಅಥವಾ 10ಕ್ಕೆ ಹೋದ್ವಿ 1 ಗಂಟೆಗೆ ಬಂದ್ವಿ, ಆ ರೀತಿ ಅದಿರೋದಿಲ್ಲ. ಇವರೆಲ್ಲ ಸ್ನಾತಕೋತ್ತರ ಪದವಿ ತೆಗೆದುಕೊಳ್ಳೋರಿಗೆ ಸ್ಪೆಷಲೈಸೇಷನ್ಗೆ ಹೋಗ್ತಿರ್ತಾರೆ, ಪೇಪರ್ ಪ್ರೆಸೆಂಟೇಷನ್ ತಯಾರಿ ಮಾಡ್ಕೋತಾ ಇರ್ತಾರೆ. ಹೀಗಾಗಿ ಇವರಿಗೆ ಡ್ಯೂಟಿಗಳನ್ನು ಹಾಕಲಾಗತ್ತೆ, ವಾರ್ಡ್ಗಳನ್ನು ನೋಡ್ಕೋಬೇಕಾಗತ್ತೆ, ICUಗಳನ್ನು ನೋಡ್ಕೋಬೇಕಾಗತ್ತೆ. ಅವರ ಕೆಲಸದ ಅವಧಿ ಹೇಗಿರುತ್ತೆ ಅಂದರೆ 24 ಗಂಟೆ, 36 ಗಂಟೆ, 48 ಗಂಟೆ, 72 ಗಂಟೆ ಕೆಲಸ ಮಾಡಿದವರಿದ್ದಾರೆ. ಮಧ್ಯೆ 10 ನಿಮಿಷ ಊಟಕ್ಕೋ ತಿಂಡಿಗೆ ಹೋಗಿ ಬರ್ಬೋದು. ಅದು ಬಿಟ್ಟರೆ ಪ್ರತಿ ಕ್ಷಣಕ್ಕೂ ಅಲ್ಲಿ ಕಾಯ್ಕೊಂಡಿರಬೇಕಾದ ಅನಿವಾರ್ಯತೆ ಇರುತ್ತೆ. ಉಳಿದ ಸ್ಟಾಫ್ಗಳು ಸಂಖ್ಯೆ ಕಡಿಮೆ ಇರೋದ್ರಿಂದ ಇವ್ರ ಮೇಲೆ ಒತ್ತಡ ಜಾಸ್ತಿ ಇರುತ್ತೆ. ಈಕೆ 9 ಗಂಟೆಗೆ ಮನೆಗೆ ಫೋನ್ ಮಾಡ್ತಾಳೆ, ಅಮ್ಮ ನಾನು ನನ್ನ ಫ್ರೆಂಡ್ಸ್ ಜೊತೆ ಊಟಕ್ಕೆ ಹೋಗಿ ವಾಪಸ್ ಬರ್ತೀನಿ, ಮತ್ತೆ ನನಗೆ ಡ್ಯೂಟಿ ಇದೆ, ನಾನು ನಾಳೆ ಬೆಳಗ್ಗೆ ವಾಪಸ್ ಬರ್ತೇನೆ ಮನೆಗೆ. ಮನೆಯಲ್ಲಿ ಡ್ಯೂಟಿ ಇರೋದು ಗೊತ್ತಿರುತ್ತಲ್ಲ, ಆಯ್ತು ಹೋಗಿ ಬಾ. ನೋಡಿದರೆ ಫೋನ್ ಬರುತ್ತೆ ರಾತ್ರಿ ಇದ್ದಕ್ಕಿದ್ದ ಹಾಗೆ. ಫೋನ್ ಬಂದು ಹೇಳ್ತಾರೆ, ನಿಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಅಲ್ಲ, ರಾತ್ರಿ 9 ಗಂಟೆಗೆ ಫೋನ್ ಮಾಡಿದ್ದಾಳೆ, ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೇನೆ ನಕ್ಕೊಂಡಿದ್ದಾಳೆ, ಡ್ಯೂಟಿ ಮಾಡ್ತಾ ಇದ್ದಾನೆ, ಡ್ಯೂಟಿನಲ್ಲಿದ್ದಾಳೆ. ಇದಕ್ಕಿದ್ದ ಹಾಗೆ ಕೇಳಿದರೆ ಆತ್ಮಹತ್ಯೆ ಆಗಿದೆ ಅಂತ. ಆಯಿತು, ತಾಯಿ ಬರ್ತಾಳೆ, ರತ್ನಾ ದೇವನಾಥ್. ಈಗ ಅವರು MLA ಆದರು, ಮೊನ್ನೆ ಭಾರತೀಯ ಜನತಾ ಪಾರ್ಟಿಯಿಂದ ಇವರು ಚುನಾಯಿತರಾಗಿದ್ದಾರೆ. ಈ ರತ್ನಾ ದೇವನಾಥ್ ಕುಟುಂಬದವರು ಅಲ್ಲಿ ಬರ್ತಾರೆ. ಆಕೆಯ ತಮ್ಮ ಮಗಳ ಪಾರ್ಥಿವ ಶರೀರವನ್ನೇ ತೋರಿಸೋದಿಲ್ಲ. ಒಳಗಡೆ ಆಟಾಪ್ಸಿಲಿದೆ, ಅಲ್ಲಿದೆ, ಇಲ್ಲಿದೆ, ಆಂಬ್ಯುಲೆನ್ಸ್ನಲ್ಲಿದೆ. ಅಷ್ಟೊತ್ತಿಗೆ ಜನ ಸೇರಿಸ್ಬಿಡ್ತಾರೆ. ಈ ಕಲ್ಲು ತೂರಾಟ ಶುರುವಾಗುತ್ತೆ, ವಾತಾವರಣವನ್ನು ಅರಾಜಕತೆ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಅದು ಟಾಲಾ ಪೊಲೀಸ್ ಸ್ಟೇಷನ್ ಲಿಮಿಟಿಗೆ ಬರುವಂಥದ್ದು. ಅಲ್ಲಿ ಆಫೀಸರ್ ಹೆಸರು ಅಭಿಜಿತ್ ಮಂಡಲ್ ಅಂತೇಳಿ. ಮಮತಾ ಬೇಗಂ ಅವರು ಆ ಟೈಮಲ್ಲಿ ಝಾರ್ಗ್ರಾಮ್ ಅನ್ನುವಂಥ ಒಂದು ಊರಲ್ಲಿರ್ತಾರೆ. ಆ ಝಾರ್ಗ್ರಾಮಲ್ಲಿರ್ತಾರೆ. ಆಕೆಗೆ ಈ ವಿಷಯ ಗೊತ್ತಾಗುತ್ತೆ. ಯಾಕೆ ಗೊತ್ತಾಗತ್ತೆ ಅಂತಂದರೆ, ಇದರ ಪೂರ್ಣ ಈ ಕಾಂಡ ಇದೆಯಲ್ಲ, ಈ ಕಾಂಡದ ಮುಖ್ಯ ರೂವಾರಿ ಸಂದೀಪ್ ಘೋಷ್ ಅಂಥೇಳಿ ಅದರ ಪ್ರಿನ್ಸಿಪಾಲ್, ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಾಲ್. ಈ ಸಂದೀಪ್ ಘೋಷ್ ಮೇಲೆ ಆರೋಪ ಏನಪ್ಪ ಅಂತಂದರೆ, ಈತ ಈ ಅನಾಥ ಹೆಣಗಳು ಬಂದಿರ್ತಾವಲ್ಲ, ಆ ಅನಾಥ ಹೆಣಗಳನ್ನು ಮಾರೋದು, ಆಮೇಲೆ ಹೆಣಗಳ ಅಂಗಗಳನ್ನು ಮಾರಾಟ ಮಾಡೋದು, ಈ ಎಲ್ಲ ಡಾರ್ಕ್ ವೆಬ್ ಮೂಲಕ ದಂಧೆ ನಡೆಸ್ತಾ ಇರುವಂಥ ವ್ಯಕ್ತಿ. ಜೊತೆಗೆ ಮೆಡಿಸಿನ್ಸ್ ಏನೋ ಆಸ್ಪತ್ರೆಗೆ ಬರ್ತಾವಲ್ಲ, ಆ ಮೆಡಿಸಿನ್ಗಳನ್ನು ಅಕ್ರಮವಾಗಿ ಮಾರಾಟ ಮಾಡೋದು, ಜೊತೆಗೆ ಬಳಸಿರುವ ಮೆಡಿಸಿನ್ ಇದೆ ಅಲ್ಲ, ಇದಕ್ಕೆ ಬಯೋಮೆಡಿಕಲ್ ವೇಸ್ಟೇಜ್ ಅಂತ ಕರೀತಾರೆ. ಆ ಬಯೋಮೆಡಿಕಲ್ ವೇಸ್ಟೇಜ್ಗಳನ್ನು ರೀಪ್ಯಾಕ್ ಮಾಡಿಸಿ ಮಾರ್ತಾ ಇರ್ತಾನೆ. ಇದೆಲ್ಲ ಈ ಅಭಯ ಅನ್ನೋ ಹುಡುಗಿಗೆ ಗೊತ್ತಿರುತ್ತೆ. ಆಕೆ ಗಲಾಟೆ ಮಾಡ್ತಿರ್ತಾಳೆ, ಏನು ಇಂಥ ಅನ್ಯಾಯ ಮಾಡ್ತಾ ಇದ್ದೀರ ನೀವು, ಅಮಾಯಕ ಜನ ನಮ್ಮ ಆಸ್ಪತ್ರೆಗೆ ಬರ್ತಾರೆ, ಅವ್ರು ಬಳಸಿರೋ ಸಿರಂಜನ್ನು ನೀವು ಮತ್ತೆ ತೊಳೆದು ವಾಪಸ್ ಪ್ಯಾಕ್ ಮಾಡಿ ತಂದು ಇಲ್ಲಿ ವಾಪಸ್ ಹಾಕ್ತೀರಿ, ಆಮೇಲೆ ಇಲ್ಲಿ ಹೆಣಗಳನ್ನು ತೊಗೊಂಡು ಹೋಗಿ ಮಾರಾಟ ಮಾಡ್ತೀರಿ, ಇದನ್ನೆಲ್ಲ ನಾನು ಎಕ್ಸ್ಪೋಸ್ ಮಾಡ್ತೀನಿ ಅಂತ ಆಕೆ ಯಾವಾಗಲೂ ಹೆದರಿಸ್ತಾ ಇರ್ತಾರೆ. ಅಲ್ಲಿ ಒಬ್ಬ ಸಂಜಯ್ ರಾಯ್ ಅಂತೇಳಿ ಒಬ್ಬ ವಾಲಂಟಿಯರ್, ಆತನಿಗೆ ಈಕೆಯ ಮೇಲೆ ಕಣ್ಣಿರ್ತದೆ. ಜೊತೆಗೆ ಈಕೆಯ ಸೋದರ ಅಳಿಯ ಇದ್ದಾನೊಬ್ಬ, ಇನ್ನೊಬ್ಬ ಅಭಿಷೇಕ್ ಬ್ಯಾನರ್ಜಿ ಬಿಟ್ಬಿಡಿ, ಇನ್ನೊಬ್ಬ ಆಬೇಶ್ ಬ್ಯಾನರ್ಜಿ ಅಂತ. ಈಗ ರತ್ನಾ ದೇವನಾಥ್ ಆತನ ಹೆಸರು ಹೇಳ್ತಾ ಇದ್ದಾರೆ, ಆಬೇಶ್ ಬ್ಯಾನರ್ಜಿ ಅಂತೇಳಿ. ಈತ ಈ ಅತ್ಯಾಚಾರವನ್ನು ಈಕೆ ಮೇಲೆ ಮಾಡಿದ್ದು. ಈತನ ಸ್ನೇಹಿತರ ಜೊತೆ ಸೇರಿ ಅಲ್ಲೊಬ್ಬ ಕಾಜೋಲಿ ಬ್ಯಾನರ್ಜಿ ಅಂತೇಳಿ ಇದೇ ಕಾಲಿಘಾಟ್ನ ಒಂದು ವಾರ್ಡ್ನ ಕಾರ್ಪೊರೇಟ್ರು, ಆಕೆಯ ಮಗ ಆಬೇಶ್ ಬ್ಯಾನರ್ಜಿ ಈ ಅತ್ಯಾಚಾರಕ್ಕೆ ಕಾರಣೀಭೂತ. ಆದರೆ ಇದು ಅತ್ಯಾಚಾರ ಅಂತ ಹೇಳೋದೇ ಇಲ್ಲ. ಈ ಇನ್ಸ್ಪೆಕ್ಟರ್ ಇರ್ತಾನಲ್ಲ ಅಭಿಜಿತ್ ಮಂಡಲ್,
ಆತ ಏನು ಮಾಡ್ತಾನೆ, ವಿನೀತ್ ಗೋಯಲ್ ಅಂಥೇಳಿ ಪೊಲೀಸ್ ಕಮಿಷನರ್ ಇದರಲ್ಲಿ ಕಲ್ಕತ್ತಾದಲ್ಲಿ. ಈ ವಿನೀತ್ ಗೋಯಲ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಮಮತಾ ಬೇಗಮ್ ಅವರು ಝಾರ್ಗ್ರಾಮದಿಂದ, ನೋಡು ಹೇಗಾದರೂ ಮಾಡಿ ಈ ಕೇಸನ್ನು ಮುಚ್ಚಾಕ್ಬಿಡು, ಯಾಕೆ ಅಂತಂದರೆ ಒಂದು ಅತ್ಯಾಚಾರ ನಡೆದಿದೆ, ಈ ರೀತಿ ರೇಪ್ ಆಗಿದೆ ಅಂತಂದರೆ ದೊಡ್ಡ ರಾಜಕೀಯವಾಗಿ ನನಗೆ ದೊಡ್ಡ ಎಫೆಕ್ಟ್ ಆಗಿಬಿಡುತ್ತೆ. ಜೊತೆಗೆ ಇದರಲ್ಲಿ ಅಬೇಶ್ ಬ್ಯಾನರ್ಜಿ ತನ್ನ ಸೋದರಳಿಯನ್ನೇ ಇನ್ವಾಲ್ವ್ ಆಗಿರೋದ್ರಿಂದ ಇನ್ನೂ ಸಮಸ್ಯೆ ಆಗುತ್ತೆ, ಅದಕ್ಕೆ ಹೆಂಗಾರು ಮಾಡಿ ಮುಚ್ಚಾಕು ಅಂತೇಳಿ ವಿನೀತ್ ಗೋಯಲ್ ಹೇಳ್ತಾರೆ. ಅವಾಗ 3 ಜನ ಅಧಿಕಾರಿಗಳನ್ನು ಆತ ನೇಮಕಾತಿ ಮಾಡ್ತಾನೆ. ಒಬ್ಬರು ಇಂದಿರಾ ಮುಖರ್ಜಿ, ಇನ್ನೊಬ್ಬರು ಅಭಿಷೇಕ್ ಗುಪ್ತಾ, ಜೊತೆಗೆ ವಿನೀತ್ ಗೋಯಲ್ ಸೇರ್ಕೋತಾನೆ. ಜೊತೆಗೆ ಸೇರ್ಕೊಂಡು ಏನು ಮಾಡ್ತಾರೆ ಅಂತಂದರೆ ಪ್ರೆಸ್ ಮೀಟ್ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಏನಂತ, ಇದರಲ್ಲಿ ಯಾವುದೇ ರೀತಿಯಾದಂಥ ಇದ್ರ ಕೆಲಸ ನಡೆದಿಲ್ಲ, ಆಕೆಯೇ ಸ್ವತಃ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ, ಯಾವುದೇ ಅತ್ಯಾಚಾರ ಆಗಿಲ್ಲ, ಯಾರೂ ಅತ್ಯಾಚಾರ ಮಾಡಿಲ್ಲ, ಆಕೆ ಹತ್ಯೆ ಮಾಡಲಾಗಿಲ್ಲ ಅಂತ ಈಕೆ ಪ್ರೆಸ್ ಮೀಟ್ ಮೇಲೆ ಪ್ರೆಸ್ ಮೀಟು. ಇನ್ನು ಅಭಿಷೇಕ್ ಗುಪ್ತಾ ಅಂತ ಒಬ್ಬ ಪೊಲೀಸ್ ಆಫೀಸರು, ಆತ ಏನು ಮಾಡ್ತಾನೆ, 10 ಲಕ್ಷ ರೂಪಾಯಿ ದುಡ್ಡು ತೊಗೊಂಡೋಗಿ ಈಕೆ ಮನೆಗೆ ಹೋಗ್ತಾನೆ, ರತ್ನಾ ದೇವನಾಥ್ ಮನೆಗೆ. ಈ ವಿಷಯವನ್ನು ಮುಚ್ಚಾಕ್ಬಿಡಿ, ಯಾವುದೇ ಕಾರಣಕ್ಕೂ ಇದನ್ನು ದೊಡ್ಡದಾದಂಥ ಪ್ರಕರಣ ಮಾಡಲಿಕ್ಕೆ ಹೋಗಬೇಡಿ, ನಿಮಗೇನು ಸಹಾಯ ಬೇಕು ಹೇಳಿ ನಾವು ಮಾಡ್ತೀವಿ. ಸ್ವತಃ ಮೇಡಮ್ ಹೇಳಿ ಕಳಿಸಿದ್ದಾರೆ ಮುಖ್ಯಮಂತ್ರಿ ಅವರು, ಇದ್ರ ಬಗ್ಗೆ ಜಾಸ್ತಿ ಗಲಾಟೆ ಮಾಡಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಎಲ್ಲ ಕಡೆಯಿಂದ ಇದನ್ನು ದೊಡ್ಡ ಮಟ್ಟದಲ್ಲಿ ರಾಜಕೀಯವಾಗಿ ಬಳಸ್ಕೊಳ್ಳುವಂಥ ಪ್ರಯತ್ನ ನಡೀತಾ ಇದೆ ಅಂತ. ಈ ಮಧ್ಯೆ ಮಮತಾ ಬೇಗಮ್ ಏನು ಮಾಡ್ತಾರೆ ಅಂದರೆ, ಈ ಸಂದೀಪ್ ಘೋಷ್ ಅಂತ ಪ್ರಿನ್ಸಿಪಾಲ್ ಇದ್ದಾನಲ್ಲ, ಈತನ ಸಸ್ಪೆಂಡ್ ಮಾಡಬೇಕಲ್ವಾ, ಸಸ್ಪೆಂಡ್ ಮಾಡೋದಿಲ್ಲ, ಬೇರೆ ಒಂದು ಇದಕ್ಕೆ ಡೆಪ್ಟೇಷನ್ನಲ್ಲಿ ಆತನ ಬಡ್ತಿ ಕೊಟ್ಟು ಕಳಿಸ್ಬಿಡ್ತಾರೆ. ಆತನನ್ನು ಯಾವ ವ್ಯಕ್ತಿಯನ್ನು ಬಂಧಿಸಬೇಕೋ ಆತನನ್ನು ಬಂಧಿಸಲಾಗುವುದಿಲ್ಲ, ಸಂದೀಪ್ ಘೋಷನನ್ನು ಆತನನ್ನು ಸಸ್ಪೆಂಡ್ ಮಾಡಲಾಗುವುದಿಲ್ಲ, ಆತನಿಗೆ ಹೆಚ್ಚುವರಿ ಬಡ್ತಿಯನ್ನು ಕೊಟ್ಟು ಬೇರೆ ಇಲಾಖೆಗೆ ಕಳಿಸಲಾಗತ್ತೆ. ಎಂಥ ರಾಜಕೀಯ ನೋಡ್ರಿ. ಜೊತೆಗೆ ಈ ಗೋಯಲ್ ಇದಾನಲ್ಲ ಈತ, ಈಗ ವಿನೀತ್ ಗೋಯಲ್ ಈ ಪ್ರಕರಣ ಮುಚ್ಚಾಕೋದು ಹೇಗೆ ಅಂತ ಫೊರೆನ್ಸಿಕ್ ರಿಪೋರ್ಟನ್ನು ಕೆಡಿಸ್ಲಿಕ್ಕೆ ಅಧಿಕಾರಿಗಳು ಇವ್ರಿಗೆ ಹೇಳ್ತಾನೆ, ಮೆಡಿಕಲ್ ಸೂಪರಿಂಟೆಂಡೆಂಟಿಗೆ ಹೇಳ್ತಾನೆ. ಜೊತೆಗೆ ಈಕೆ ಇಂದಿರಾ ಮುಖರ್ಜಿ ಇದ್ದವಳು ಇದನ್ನು ಮುಚ್ಚಾಕುವ ಕೆಲಸಗಳನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಅಭಿಷೇಕ್ ಗುಪ್ತಾ ಆತನ ಹೆಸರು, ಅಭಿಷೇಕ್ ಗುಪ್ತಾ ಅನ್ನುವಂಥ ವ್ಯಕ್ತಿ ಹೇಗಾದರೂ ಮಾಡಿ ದುಡ್ಡಿನಲ್ಲಿ ಮುಚ್ಚಾಕಕ್ಕಾಗತ್ತೆ ನೋಡ್ತಾರೆ. ಈ ಮಧ್ಯೆ ಸಂಜಯ್ ರಾಯ್ ಅನ್ನುವಂಥ ವ್ಯಕ್ತಿನ ಒಬ್ಬ ಸ್ಕೇಪ್ ಕೋಟ್ ಮಾಡಿ ಒಳಗಡೆ ಹಾಕ್ಬಿಡ್ತಾರೆ. ಎಲ್ಲಿ ಅತ್ಯಾಚಾರ ನಡೆದಿತ್ತೋ ಆ ಅತ್ಯಾಚಾರ ನಡೆದ ಜಾಗವನ್ನು ರಾತ್ರೋರಾತ್ರಿ ಅದನ್ನು ಕೆಡವಿ ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ಅಂತ ಆ ಜಗದಲ್ಲಿರುವಂಥ ಎಲ್ಲ ರೀತಿಯದಾದಂಥ ದಾಖಲಾತಿಗಳನ್ನು ನಷ್ಟ ಮಾಡುವ ಕೆಲಸ ಮಾಡಲಾಗತ್ತೆ. ಇದು ಪ್ರಕರಣ. ಇವರು 3 ಜನ ಸಸ್ಪೆಂಡ್ ಆದರು. ವಿನೀತ್ ಗೋಯಲ್ ಸಸ್ಪೆಂಡ್ ಆದ, ಇಂದಿರಾ ಮುಖರ್ಜಿ ಸಸ್ಪೆಂಡ್ ಆದರು, ಅಭಿಷೇಕ್ ಗುಪ್ತಾ ಸಸ್ಪೆಂಡ್ ಆದ. ಜೊತೆಗೆ ಈ ಇನ್ಸ್ಪೆಕ್ಟರ್ ಇದ್ನಲ್ಲ ಅಭಿಜಿತ್ ಮಂಡಲ್ ಅಂತೇಳಿ, ಈ ಅಭಿಜಿತ್ ಮಂಡಲ್ ಈತನನ್ನು ಸಸ್ಪೆಂಡ್ ಮಾಡಲಾಯಿತು, ಈತನಿಗೆ ಬಂಧಿಸಲಾಯಿತು. ಈತ ತನಗೆ ಹುಷಾರಿಲ್ಲ ಅಂತ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಲಿಕ್ಕೆ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಾನೆ. ಆತನಿಗೆ ಸಹಾಯ ಮಾಡಲಿಕ್ಕೆ ಮಮತಾ ಬೇಗಮ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟಿಗೆ ಫೋನ್ ಮಾಡ್ತಾಳೆ, ನೀವು ಈತನನ್ನು ಅಡ್ಮಿಟ್ ಮಾಡ್ಕೊಳ್ದೇ ಹೋದರೆ ನಿಮ್ಮ ಆಸ್ಪತ್ರೆದು ಇದನ್ನು ಲೈಸೆನ್ಸ್ನೇ ರದ್ದು ಮಾಡ್ತೀವಿ ಅಂತ ಹೆದರಿಸ್ಲಿಕ್ಕೆ ಶುರು ಮಾಡ್ತಾಳೆ. ಅಂದರೆ ಇಡೀ ಪ್ರಕರಣದಲ್ಲಿ ತನ್ನದೇ ವ್ಯಕ್ತಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಆಕೆಗೆ ತುಂಬ ಚೆನ್ನಾಗಿ ಗೊತ್ತು. ಜೊತೆಗೆ ಈ ಪ್ರಕರಣದ ಮೂಲಕ ಆರ್ಜಿಕರ್ ಮೆಡಿಕಲ್ ಕಾಲೇಜ್ನಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರ ಏನಿದೆ, ಹೆಣಗಳ ಮಾರಾಟ ಏನಿದೆ, ಬಯೋಮೆಡಿಕಲ್ ವೇಸ್ಟ್ಗಳನ್ನ ರೀಯೂಸ್ ಮಾಡೋದೇನಿದೆ, ಅದೆಲ್ಲ ಎಕ್ಸ್ಪೋಸ್ ಆಗತ್ತೆ ಅಂತ ಈ ಕೇಸನ್ನು ಮುಚ್ಚಾಕ್ಬಿಡ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಈಗ ಆ ಪ್ರಕರಣವನ್ನು ಎತ್ಕೊಂಡಿದ್ದಾರೆ ಸುವೇಂದು ಅಧಿಕಾರಿ. ನಿನ್ನೆ ವಿಚಾರಣೆಗೆ ಕರೆಯಲಾಗಿತ್ತು ಅಭಿಷೇಕ್ ಗುಪ್ತಾನನ್ನು. 2 ಗಂಟೆ ವಿಚಾರಣೆ ಮಾಡಲಾಯಿತು. ಮತ್ತೆ ನಾಳೆ ಬಾ ಅಂತ ಆತನಿಗೆ ಹೇಳಲಾಯಿತು. ಒಬ್ಬೊಬ್ಬರನ್ನ ಎಳ್ಕೊಂಡು ಬರ್ತಾ ಇದ್ದಾರೆ. ಇದರಿಂದಿರುವಂಥ ಪ್ರತಿ ವ್ಯಕ್ತಿ ಯಾರ್ಯಾರಿದ್ದಾರೆ ಒಬ್ಬೊಬ್ಬರನ್ನ ಟ್ರೇಸ್ ಮಾಡುವ ಕೆಲಸ ಆಗ್ತಾ ಇದೆ. ಸ್ವತಃ ಯಾರು ಸಂತ್ರಸ್ತ ಇದ್ದಾಳಲ್ಲ, ಅಭಯ ಅಂತ ಹೇಳ್ತೀವಿ, ಆಕೆಯ ತಾಯಿ ರತ್ನಾ ದೇವನಾಥ್ ಏನಿದಾರಲ್ಲ ಈಗ TMC ಇವರ ಗೌರ್ಮೆಂಟಲ್ಲಿ, ಸುವೇಂದು ಅಧಿಕಾರಿ ಗೌರ್ಮೆಂಟಲ್ಲಿ, ಆಕೆ ಹೆಸರುಗಳನ್ನ ಹೇಳ್ತಾ ಇದ್ದಾರೆ. ಒಂದು ಅಬೇಶ್ ಬ್ಯಾನರ್ಜಿ, ಸ್ವತಃ ಮಮತಾ ಬೇಗಮ್ ಅವರ ಸೋದರಳಿಯ, ಇನ್ನೊಬ್ಬ ಕಾಜೋಲಿ ಬ್ಯಾನರ್ಜಿ ಅಂತೇಳಿ ಅಲ್ಲಿಯ ಕಾರ್ಪೊರೇಟ್ರು. ಇವರು ಮೇನ್ ಕಲ್ಪ್ರಿಟ್ ಇದರಲ್ಲಿ. ಇವ್ರನ್ನ ಬಿಡಬಾರ್ದು, ಇವ್ರು ಹಿಡ್ಕೊಂಡು ಒಳಗೆ ಹಾಕಬೇಕು. ಇವರಿಂದನೇ ಇಷ್ಟೆಲ್ಲ ಹತ್ಯಾಕಾಂಡ ಆಗಿದ್ದು, ಇದು ಮಾಡಿದ್ದು. ಈ ರೀತಿಯ 100 ಪ್ರಕರಣಗಳು ನಡೆದಿದ್ದಾವೆ, ಅದಕ್ಕೊಂದು ಅಂತ್ಯ ಹಾಡಬೇಕು ಅಂತ ಆಕೆ ಹೋರಾಟಕ್ಕೆ ಇಳಿದಿದ್ದಾರೆ. ಈ ಮಧ್ಯೆ ಭಾಳ ದೊಡ್ಡದಾದಂಥ ಇನ್ನೊಂದು ಬೆಳವಣಿಗೆ ಆಗಿದೆ. ಅದೇನಪ್ಪ ಅಂತಂದರೆ 440 ಕೋಟಿ ರೂಪಾಯಿಗಳು 3 ಬ್ಯಾಂಕ್ನಲ್ಲಿದ್ದಂಥ ಡೆಪಾಸಿಟ್ಗಳು ಅದನ್ನು ಫ್ರೀಸ್ ಮಾಡಲಾಗಿದೆ. 3 ಬ್ಯಾಂಕ್ನವರು TMC ಅಕೌಂಟ್ಗಳು, ತೃಣಮೂಲ ಕಾಂಗ್ರೆಸ್ ಮಮತಾ ಬೇಗಮ್ ಅವರ ಅಕೌಂಟ್ಗಳು. 3 ಅಕೌಂಟ್ಗಳನ್ನ ಫ್ರೀಸ್ ಮಾಡಿಸಿದ್ದೆ ಯಾರೋ ಅದನ್ನು ಕೇಳಬೇಕು ನೀವು. ಯಾವ ಡಿಸಿಡೆಂಟ್ಸ್ ಹೋಗಿದಾರಲ್ಲ 64 ಜನ MLAಗಳು, ಆ MLAಗಳು ಪತ್ರ ಕೊಡ್ತಾರೆ, ಈಗಾಗಲೇ ವಿಸರ್ಜನೆ ಮಾಡಲಾಗಿದೆ, ಪಕ್ಷದ ಪದಾಧಿಕಾರಿಗಳನ್ನ ವಿಸರ್ಜನೆ ಮಾಡಲಾಗಿದೆ, ಆದ್ದರಿಂದ ಈ ದುಡ್ಡನ್ನು ಬಳಸಲಿಕ್ಕೆ ಯಾರಿಗೂ ಹಕ್ಕಿಲ್ಲ, ನಾವೆಲ್ಲ ಸದಸ್ಯರು ಬೇರೆ ಕಡೆ ನಾವು ಮತ್ತೊಂದು ಗುಂಪನ್ನು ಮಾಡಿಕೊಂಡಿದ್ರೆ ಈ ದುಡ್ಡನ್ನು ಯಾರು ಮುಟ್ಟಬಾರದು
ಬ್ಯಾಂಕಿನವರು ಆ ಪತ್ರವನ್ನು ಅನುಮೋದಿಸಿ ಅವರ ಅಕೌಂಟ್ಗಳನ್ನು ಫ್ರೀಸ್ ಮಾಡಲಾಗಿದೆ. ಮಮತಾ ಬೇಗಂ ಕಕ್ಕಾಬಿಕ್ಕಿಯಾಗಿದ್ದಾರೆ. ಜೊತೆಗೆ ಇನ್ನೊಂದು ಬೆಳವಣಿಗೆ ಆಗಿದೆ. ಅಭಿಷೇಕ್ ಬ್ಯಾನರ್ಜಿಗೇನು ಸ್ಟೇ ಕೊಡಲಾಗಿತ್ತು, ಅರೆಸ್ಟ್ ಮಾಡಬಾರ್ದು ಅಂತ, ಆ ಸ್ಟೇ ಈಗ ವ್ಯಾಕೇಟ್ ಆಗಿದೆ. ಮುಂದೇನಾಗುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಬೇರೆ ಬೇರೆ ವಿಷಯಗಳಿದ್ದಾವೆ. ಮಧ್ಯಾಹ್ನದ ಸಂಚಿಕೆಯಲ್ಲಿ, ಸಂಜೆಯ ಸಂಚಿಕೆಯಲ್ಲಿ ಮಾತಾಡೋಣ. ನಮಸ್ಕಾರ.